ಸಿನಿಮಾದ ಟೀಸರ್ ಸೋಷಿಯಲ್ ಮೀಡಿಯಾದಲ್ಲಿ ಸಖತ್ತು ವೈರಲ್ ಆಯ್ತು. ಈಗ ಸಿನಿಮಾದ ಟೀಸರ್ ನ ನೋಡ್ಕೊಂಡು ಬರೋಣ. ಆಕ್ಷನ್. ಆಲ್ ದಿ ಬೆಸ್ಟ್ ಕಾಡುಮಳೆ. ಆಕ್ಷನ್. ಇದೆ ಜನವರಿ 31ನೇ ತಾರೀಕು. ಇಡೀ ಸಿನಿಮಾ ತಂಡಕ್ಕೆ ನಮ್ಮ ಕಡೆಯಿಂದ ಆಲ್ ದಿ ವೆರಿ ಬೆಸ್ಟ್ ಅಂತ ಹೇಳ್ತಾ, ಈಗ ಟ್ರೈಲರ್ ನೋಡಿದ್ಮೇಲೆ ತುಂಬಾ ಕ್ವೆಶನ್ಸ್ ತಲೆ ಓಡ್ತಿರುತ್ತೆ. ಅದೇನು ಬ್ರೈನು ಸೈನ್ಸ್ ಎಲ್ಲ ಒಂಥರ ತಲೆ ಚಿತ್ರಣ ಆಗ್ಬಿಟ್ಟಿರುತ್ತೆ. ಈಗ ಎಲ್ಲಾ ಕ್ವೆಶನ್ಸ್ಗೂ ಆನ್ಸರ್ ನ ಕೇಳೋದಕ್ಕೆ ವೇದಿಕೆಗೆ ಮಾಡ್ಕೊಳ್ಳೋಣ. ಜೋರಾದ ಚಪ್ಪಾಳೆಯೊಂದಿಗೆ ಸ್ವಾಗತಿಸಿ ಕಾಡುಮಳೆ ಸಿನಿಮಾದ ನಿರ್ದೇಶಕರಾದ ಸಮರ್ಥ ಸರ್. ಮಾಡಿಲ್ಲ, ಅದರ ಅನುಭವನೂ ನನಗಿಲ್ಲ. ಚಿಕ್ಕ ವಯಸ್ಸಿಂದ ಎಲ್ಲಾ ರೀತಿ ಸಿನಿಮಾಗಳನ್ನು ನೋಡ್ಕೊಂಡ್ ಬಂದಿದ್ದೀನಿ. ಒಂದ್ ಸಿನಿಮಾ ಗೆಲ್ಬೇಕು ಅಂದ್ರೆ ಅದು ಮುಖ್ಯವಾಗಿ ಒಂದು ಒಳ್ಳೆ ಕಥೆ ಇರಬೇಕು. ಅಂತ ಒಂದು ಕಥೆನ ಆಯ್ಕೆ ಮಾಡ್ಕೊಂಡು ಈ ಸಿನಿಮಾ ಮಾಡಿದ್ದೀನಿ. ಕಾಡು ಮಳೆ. ಈ ಪ್ರಕೃತಿಲಿ ಎಷ್ಟೋ ಪ್ರಶ್ನೆಗಳಿಗೆ ಉತ್ತರನೇ ಇರಲ್ಲ. ಅಂತ ಒಂದು ಪ್ರಶ್ನೆನ ತಗೊಂಡು ಈ ಕಥೆ ಮಾಡಿದ್ದೀನಿ. ಈಗ ಮೋಷನ್ ಪೋಸ್ಟರ್ ಏನ್ ನೋಡಿದ್ರು Y7 ಅನ್ನೋದು ಈ ಭೂಮಿ ಮೇಲೆ ಖಂಡಗಳೇಳು, ಸಮುದ್ರಗಳೇಳು, ಸ್ವರಗಳೇಳು, ವಾರದಲ್ಲಿ 7 ದಿನ, ಈ ಒಂದು ಕಂಟೆಂಟ್ ನ ಇಟ್ಕೊಂಡು ಈ ಕಥೆ ಮಾಡಿದ್ದೀನಿ. ಹಾಗೆ ಈ ಸಿನಿಮಾದ ಒಂದು ಸಬ್ ಟೈಟಲ್ ಬ್ರೈನ್ ಸ್ಕ್ಯಾಮಿಂಗ್ ಮೂವಿ ಅಂತ ಇಟ್ಟಿದ್ದೀವಿ. ಬ್ರೈನ್ ಸ್ಕ್ಯಾಮಿಂಗ್ ಮೂವಿ ಅಂದ್ರೆ ಈ ಟ್ರೈಲರ್ ಹೇಳ್ದಂಗೆ ಕಾಡು ಮಳೆ. ಕಾಡು ಅಂದ್ರೆ ಭ್ರಮೆ, ಮಳೆ ಅಂದ್ರೆ ರಿಯಾಲಿಟಿ. ಭ್ರಮೆನ ರಿಯಾಲಿಟಿನ ಅರ್ಥ ಮಾಡ್ಕೊಳಕ್ ಆಗ್ತಿರೋಂಥ ಸ್ಥಿತಿಗೆ ಹೋಗುತ್ತೆ ನಮ್ ಬ್ರೈನ್. ಅದಕ್ಕೆ ಈ ಸಿನಿಮಾಗೆ ಬ್ರೈನ್ ಸ್ಕ್ಯಾಮ್ ಮೂವಿ ಅಂತ ಇಟ್ಟಿದ್ದೀವಿ. ಸೊ ಇನ್ನ ಸಿನಿಮಾ ಕಥೆ ಬಗ್ಗೆ ಜಾಸ್ತಿ ಏನು ಹೇಳೋದಿಲ್ಲ. ಇನ್ನು ಈ ಸಿನಿಮಾಗೆ ನನಗೆ ಸಪೋರ್ಟ್ ಮಾಡಿರೋಂಥ ನಾನು ಟೆಕ್ನಿಷಿಯನ್ಗಳ ಬಗ್ಗೆ ಹೇಳ್ಬೇಕು. ಮೊದಲನೇದಾಗಿ ನನ್ನ ಸಿನಿಮಾದ DOP ರಾಜು. ಪ್ರತಿಯೊಬ್ರು ಈ ಟೀಸರ್ ಟ್ರೈಲರ್ ನೋಡಿದವರೆಲ್ಲ ಯಾರು ಕ್ಯಾಮ್ರಾಮನ್ ಅಂತಲೇ ಕೇಳೋದು. ಅದಕ್ಕೆ ಈ ರಾಜು ಬಗ್ಗೆ ನಾನು ತುಂಬಾ ಹೇಳೋದಿದೆ. ಆದ್ರೆ ಒಂದ್ ಮಾತಲ್ಲಿ ಹೇಳ್ಬೇಕು ಅಂದ್ರೆ, ಶೂಟಿಂಗ್ ಟೈಮಲ್ಲಿ ನಾನು ಏನೇ ಕೇಳಿದ್ರು, ಅಂದ್ರೆ ಯಾವ ತರ ಶಾರ್ಟ್ ಕೇಳಿದ್ರು ಒಂದು ಮಾತು ಇಲ್ಲ ಅಂದಿಲ್ಲ. ನಾನು ಏನ್ ಕೇಳಿದ್ರು ಮಾಡ್ಕೊಟ್ಟಿದ್ದಾನೆ. ಆ ಒಂದು ಮಾಡಿರೋದಕ್ಕೆ ಈ ಸಿನಿಮಾ ಇಷ್ಟು ನೀಟಾಗಿ ಬಂದಿರೋದು ಅಂತ ಹೇಳ್ತೀನಿ. ಥ್ಯಾಂಕ್ ಯು ರಾಜು. ಹಾಗೆ ಈ ಸಿನಿಮಾದ ಇನ್ನೊಂದು ಮ್ಯೂಸಿಕ್, ಬ್ಯಾಕ್ಗ್ರೌಂಡ್ ಸ್ಕೋರ್ ನಮ್ಮ ಮಹಾರಾಜ ಸಾರು. ಇವರು ಅಷ್ಟೇ ಈ ಟ್ರೈಲರ್ ಅಲ್ಲಿ ಏನ್ BGM ನೋಡಿದ್ರು, ಇಡೀ ಸಿನಿಮಾನ ಸ್ಟಾರ್ಟಿಂಗ್ ಇಂದ ಎಂಡ್ವರೆಗೂ ಕೂರ್ಸಕ್ ಏನ್ ಬೇಕು ಆ ರೀತಿ ಒಂದು BGM ಮಾಡ್ಕೊಟ್ಟಿದ್ದಾರೆ. ಥ್ಯಾಂಕ್ ಯು ಸರ್. ಇನ್ನ ಪ್ರಜ್ವಲ್ ಸರ್, ಇನ್ನೊಬ್ರು ಪ್ರಜ್ವಲ್ ಸರ್, ಅವರು ನಮ್ಮ ಸಿನಿಮಾದ ಕಲರಿಸ್ಟ್, ಹಾಗೆ VFX ಸೂಪರ್ವೈಸರ್. ಅವ್ರು ಪ್ರತಿಯೊಂದು ಎಲ್ಲಾ ಸಿನಿಮಾದಲ್ಲಿ ಎಲ್ಲಾ ತರ ಕೆಲಸನೂ ಮಾಡಿದ್ದಾರೆ. ಅವ್ರಿಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲದು. ಅವ್ರು ಇನ್ನೂ ಬಂದಿಲ್ಲ, ಬರ್ತಾರೆ. ಅವ್ರಿಗೊಂದು ನನ್ನ ಕಡೆಯಿಂದ ಒಂದು ಥ್ಯಾಂಕ್ಸು. ಹಾಗೆ ಈ ಸಿನಿಮಾ ಬಗ್ಗೆ ಹೇಳ್ಬೇಕು ಅಂದ್ರೆ ಹೀರೋ ಇವರಿಬ್ಬರು ಬಗ್ಗೆನೂ ತುಂಬಾ ಹೇಳ್ಬೇಕು. ಆ ಒಂದು ಫಾರೆಸ್ಟ್ ಅಲ್ಲಿ ನಮಗೆ ಓಡಾಡಕ್ಕೆ ಕಷ್ಟ ಆಗ್ತಿತ್ತು. ಅಂತ ಒಂದು ಇದರಲ್ಲಿ ತುಂಬಾ ಸಪೋರ್ಟ್ ಮಾಡ್ಕೊಂಡು ಮಾಡಿದ್ದಾರೆ. ಕಾರಣಾಂತರದಿಂದ ಹೀರೋಯಿನ್ ಬರಕ್ ಆಗಿಲ್ಲ ಇದಕ್ಕೆ. ಅವ್ರಿಬ್ರಿಗೂ ಒಂದು ಥ್ಯಾಂಕ್ಸ್ ಹೇಳ್ತೀನಿ. ಸೊ ಹಾಗೆ ಇನ್ನಿಬ್ರು ಬಗ್ಗೆ ನಾನು ಮಾತಾಡಲೇಬೇಕು. ನಮ್ಮ ಪ್ರೊಡ್ಯೂಸರ್ಸ್ ಈ ಸಿನಿಮಾ ಸ್ವಲ್ಪ ಡಿಲೇ ಆಯ್ತು, ಆದ್ರೂ ನನ್ನನ್ನು ಅಡ್ಜಸ್ಟ್ ಮಾಡ್ಕೊಂಡು ತಡ್ಕೊಂಡು ಇಲ್ಲಿವರೆಗೂ ಕರ್ಕೊಂಡು ಬಂದಿದ್ದಾರೆ. ಥ್ಯಾಂಕ್ ಯು ಸರ್. ರಾಜಪ್ಪ ಸರ್, ಪ್ರಭೋಣ ಅಕ್ಕ, ಸಂಗಮಕ್ಕ, ಶೋಭಣಂ, ಎಲ್ಲರಿಗೂ ಥ್ಯಾಂಕ್ಸ್. ಇನ್ನ ತುಂಬಾ ಲೇಟ್ ಮಾಡಲ್ಲ, ಇದೇ 31ನೇ ತಾರೀಕು ರಿಲೀಸ್ ಆಗ್ತಾ ಇದೆ. ಸೊ ಹಾಗೆ ನಮ್ಮ ಸಿನಿಮಾದ ರೈಟರ್ ಕಾರ್ತಿಕ್ ಸರ್, ಅವರು ಅಷ್ಟೇ ತುಂಬಾ ಚೆನ್ನಾಗಿ ಬರ್ದಿದ್ದಾರೆ. ಏನ್ ಬರ್ದಿದ್ದಾರೆ ಅಂತ ಅವರೇ ಬಂದು ಹೇಳ್ತಾರೆ ಸ್ಟೇಜ್ ಮೇಲೆ. ಸೊ ಇನ್ನೆಲ್ಲ ನನ್ನ ಟೀಮಲ್ಲಿ ಎಷ್ಟು ಸಪೋರ್ಟ್ ಮಾಡಿದ್ರು ಎಲ್ಲರಿಗೂ ನನ್ನ ಕಡೆಯಿಂದ ಒಂದು ಥ್ಯಾಂಕ್ಸು. ಲೋಕಿ ಸರ್ ಬಂದಿಲ್ಲ, ರಾಜಿ, ಲೋಕಿ, ಪೇರು ಎಲ್ಲ ನನ್ನ ಟೀಮಲ್ಲಿ ಎಲ್ಲರಿಗೂ ಒಂದು ಥ್ಯಾಂಕ್ಸ್ ಹೇಳ್ತೀನಿ ನಾನು. ಅಂತ ಒಂದು ಫಾರೆಸ್ಟ್ ಇದೆ ಕೊಡೆಕನಲ್ ಹತ್ರ. ಆ ಒಂದು ಫಾರೆಸ್ಟ್ ಅದೇ ರೀತಿನೇ ಇದೆ. ಸೊ ಅಲ್ಲಿಗೆ ಹೋದವರು ಯಾರು ವಾಪಸ್ ಬರಲ್ಲ. ಅವ್ರಿಗೊಂದು ಅಂದ್ರೆ ಬುದ್ಧಿ ಕೆಟ್ಟೋಗುತ್ತೆ, ಒಂದು ಭ್ರಮೆ ಆಗುತ್ತೆ ಅನ್ನೋದೊಂದು ಇದೆ, ಈಗಲೂ ಇದೆ. ಅದು ಆ ಜಾಗನ ಬ್ಯಾನ್ ಮಾಡಿದ್ದಾರೆ, ಅಲ್ಲಿಗೆ ಯಾರಿಗೂ ಬಿಡ್ತಾ ಇಲ್ಲ. ಆ ಥರದ್ದು ಒಂದು ಕಾನ್ಸೆಪ್ಟ್, ಆ ಥರದ್ದೊಂದು ಜಾಗ ಇದೆ. ಆ ಒಂದು ಜಾಗ ಇಟ್ಕೊಂಡೆ ಇದು ಮಾಡಿರೋದಿಲ್ಲ. ಅದೇ ಸರ್ ಹೇಳಿದ್ನಲ್ಲ, ಅದು ನಮ್ಮ ಕಾಡು ಮಳೆ ಟೈಟ್ಲಲ್ಲೇ ಇದೆ. ಕಾಡು ಅಂದ್ರೆ ಭ್ರಮೆ, ಮಳೆ ಅಂದ್ರೆ ರಿಯಾಲಿಟಿ. ಭ್ರಮೆನ ರಿಯಾಲಿಟಿನ ಅರ್ಥ ಮಾಡ್ಕೊಳಕ್ ಆಗ್ದಿರೋ ಅಂತ ಸ್ಥಿತಿಗೆ ಹೋಗುತ್ತೆ ನಮ್ಮ ಬ್ರೈನ್.
ಅದಕ್ಕೆ ಆ ಬ್ರೈನ್ ಸ್ಕ್ಯಾಮ್ ಮೂವಿ ಅಂತ ಇದಕ್ಕೆ ಇಟ್ಟಿದ್ದೀವಿ. ನಾನು ಇಲ್ಲ ಸರ್, ನಾನೇ ಜಾಸ್ತಿ ಟೈಮ್ ತಗೊಳ್ಳಿಲ್ಲ. ನಾನು ಮೊದಲೇ ಹೇಳ್ದಂಗೆ ಎಲ್ಲ ತರ ಸಿನಿಮಾಗಳನ್ನೂ ನೋಡ್ಕೊಂಡು ಬಂದಿದ್ದೀನಿ. ಸೊ ನನಗೆ ಜಾಸ್ತಿ ಟೈಮ್ ತಗೊಳ್ಳಿಲ್ಲ. ನಾನು ನಮ್ಮ ರೈಟರ್ ಕುತ್ಕೊಂಡು ಒಂದು 3 ಮಂತ್ ಡಿಸ್ಕಸ್ ಮಾಡಿ ಮುಗಿಸಿದ ಸ್ಕ್ರಿಪ್ಟ್ ಇದೆ ಅಷ್ಟೇ. ಹೌದು ಸರ್, ಇತ್ತು. ಯಾಕಂದ್ರೆ ಒಂದು ಫಸ್ಟ್ ಟೈಮ್ ಸಿನಿಮಾ ಮಾಡ್ಬೇಕಾದ್ರೆ ನಾನು ಇವಾಗ ಬರ್ತಾ ಇರೋ ಕನ್ನಡ ಇಂಡಸ್ಟ್ರಿ ಎಲ್ಲಾ ತರ ಸಿನಿಮಾಗಳನ್ನು ನೋಡ್ಕೊಂಡು ಬಂದಿರೋನು. ಸೊ ಈಗ ಲವ್ ಜಾನರ್ ಆಗಿರ್ಬೋದು, ಆಕ್ಷನ್ ಆಗಿರ್ಬೋದು, ಕಾಮಿಡಿ ಆಗಿರ್ಬೋದು, ಎಲ್ಲ ತರ ಜಾನರ್ ಸಿನಿಮಾಗಳು ಬರ್ತಾ ಇತ್ತು. ಒಂದು ಕಂಟೆಂಟ್ ಬೇಸ್ ಸಿನಿಮಾಗಳು ಕಡಿಮೆ ಇತ್ತು. ಎಲ್ಲರೂ ಹೇಳ್ದಂಗೆ, ಎಲ್ಲ ಪ್ರೆಸ್ ಮೀಡಿಯಾದವ್ರು ಎಲ್ಲರೂ ಹೇಳ್ತಾರೆ ಒಂದು ಕಂಟೆಂಟ್ ಇರೋಂಥ ಸಿನಿಮಾ ಬರಲ್ಲ ಅಂತ. ಸೊ ಅದನ್ನ ನಾನು ತಲೆಯಲ್ಲಿ ಇಟ್ಕೊಂಡು ಒಂದು ಕಂಟೆಂಟ್ ಇರೋಂಥ ಒಂದು ಸಿನಿಮಾ ಮಾಡಬೇಕು, ಅದಕ್ಕೆ ಹೊಸಬ್ರನ್ನ ಹಾಕೊಂಡು ಮಾಡಬೇಕು ಅಂತಲೇ ಹೊಸಬ್ರನ್ನ ಹಾಕೊಂಡು ಈ ಸಿನಿಮಾ ಮಾಡಿದ್ವಿ ಸರ್. ಇದೆಲ್ಲ ಸಿರ್ಸಿ, ಸಿದ್ದಾಪುರ ಸುತ್ತಮುತ್ತ ಶೂಟಿಂಗ್ ಮಾಡಿದ್ದು ಸರ್. ಸರ್ ಒಂದು 70 ರಿಂದ 90 ದಿನ ಆಯ್ತು ಸರ್ ಶೂಟಿಂಗ್. ಬೇರೆ ಪಾತ್ರಗಳು ಇಬ್ಬರೇನಾ? ಇಲ್ಲ ಸರ್, ಇದ್ದಾರೆ ಇದರಲ್ಲಿ ಒಂದು ಗೆಸ್ಟ್ ಅಪಿಯರೆನ್ಸ್ ಆಗಿ ವಿಜಯಲಕ್ಷ್ಮಿ ಅವರು ಮಾಡಿದ್ದಾರೆ. ಅದಾದ್ಮೇಲೆ ನಮ್ಮ ರೈಟರ್ ಕಾರ್ತಿಕ್ ಸರ್ ಮಾಡಿದ್ದಾರೆ. ಇನ್ನೊಂದು ಗಿಲ್ಲಿ ಮಂಜು ಅಂತ ಒಂದು ಕ್ಯಾರೆಕ್ಟರ್ ಇದೆ. ಆಮೇಲೆ ಇನ್ನೊಬ್ಬ ಹೀರೋ ಇದ್ದಾರೆ, ಗೌತಮ್ ಅಂತ. ಅವ್ರು ಜೊಲತಮ್ ಅಂತ ಒಂದು ಸಿನಿಮಾ ಮಾಡಿದ್ರು, ಆ ಸಿನಿಮಾ ಹೀರೋ ಇದ್ದಾರೆ. ಸೊ ಅಷ್ಟೇ. 7 ಮೆಂಬರ್ಸ್ 8 ಮೆಂಬರ್ಸ್ ಇದ್ದಾರೆ ಅದರಲ್ಲಿ. 7 ಹೀರೋಯಿನ್ ಬಂದಿಲ್ಲ ಸರ್. ನೆಕ್ಸ್ಟ್ ಫಾರಿನ್ ಅಲ್ಲಿ ಇದ್ದಾರೆ. ಸೊ ಹಂಗಾಗಿ ಬರಕ್ಕಾಗಿಲ್ಲ ಅವರು. ರಿಲೀಸ್ ಬರ್ತಾರೆ. ಹೀರೋಯಿನ್ ಸಂಗೀತ ಸರ್. ಇಲ್ಲಿರೋರೇನಾ? ಇಲ್ಲ 60 ಅವರೇ ಸರ್. 60 ಅವರೇ ಸರ್. US ಸಿಕ್ಕಿದೆ ಸರ್. ಸಿನಿಮಾದು ಇಲ್ಲ ಸರ್, ಆ ಥರ ಏನಿಲ್ಲ. ಒಂದ್ 2 ಡೈಲಾಗ್ ಕಟ್ ಮಾಡಕ್ ಹೇಳಿದ್ರು, ಅದನ್ನ ಕಟ್ ಮಾಡಿ ರೀಸೆನ್ಸರ್ ಮಾಡಿಸಿದ್ವಿ. ಹೌದು ಸರ್, 31st ರಿಲೀಸು. ಈ ಸಿನಿಮಾನ ಅದೇ ಇವ್ರೆ ನನ್ನ ಟೀಸರ್ ಟ್ರೈಲರ್ ನೋಡೇ KRG ಸ್ಟುಡಿಯೋಸ್ ಅಲ್ಲಿ ಒಪ್ಕೊಂಡಿದ್ದಾರೆ ರಿಲೀಸ್ ಮಾಡೋದಕ್ಕೆ. ಅವ್ರ ಇದರಲ್ಲಿ ರಿಲೀಸ್ ಆಗ್ತಿದೆ 31st. ಸರ್ ಇದೇ ಫಸ್ಟ್ ಪ್ರೆಸ್ ಮೀಟ್. ಹೌದು ಸರ್, ಖಂಡಿತವಾಗ್ಲೂ ಇದೇ ಫಸ್ಟ್. ನನಗೂ ಒಂದ್ ಸ್ವಲ್ಪ ಇದಾಗ್ತಾ ಇದೆ. ಇದೇ ಫಸ್ಟ್ ಈ ರೀತಿ ಬಂದು ಮಾತಾಡ್ತಾ ಇರೋದು. ನಾನು ಸ್ಟೇಜ್ ಮೇಲೆ ಬಂದು ನಮ್ಮ ಸಿನಿಮಾದ ಫಸ್ಟ್ ಪ್ರೆಸ್ ಮೀಟು ಇದೆ. ಇಲ್ಲ ಸರ್, ಕಂಟಿನ್ಯೂಸ್ ಈಗ ಪ್ರಮೋಷನ್ ಮಾಡ್ತೀವಿ. ಈಗ ಇವತ್ತಿಂದ ಟ್ರೈಲರ್ ಲಾಂಚ್ ಆಗೋದ್ರಿಂದ ಪ್ರಮೋಷನ್ ಮಾಡ್ತೀವಿ. ನಮ್ದು ಸಿನಿಮಾ ರಿಲೀಸ್ ಆದ್ಮೇಲೆ ಸರ್ ಪ್ರಮೋಷನ್ ಇರೋದು ನಿಜವಾಗ್ಲೂ. ಹೌದು ಸರ್, ಖಂಡಿತ ಸರ್, ಅದು ಮಾಡ್ತೀವಿ, ಪ್ರಮೋಷನ್ ಮಾಡ್ತೀವಿ. ಏನಕ್ಕೆ ಅಂದರೆ ನಮ್ಮ ಚಲನಚಿತ್ರ ಯಾರೇ ಚಲನಚಿತ್ರ ಮಾಡಿದ್ರು ಅದನ್ನ ಜನರಿಗೆ ತಲುಪಿಸುವಂಥ ಜವಾಬ್ದಾರಿನ ತುಂಬ ಅಚ್ಚುಕಟ್ಟಾಗಿ ಮಾಡಿ ನಮ್ಮನ್ನು ಉಳಿಸ್ಕೊಂಡು ಬೆಳೆಸ್ಕೊಂಡು ಹೋಗ್ತಾ ಇದ್ದೀರಾ. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ದ್ಯಾಟ್. ಇನ್ನೊಂದು ಹೇಳಬೇಕು ಅಂದರೆ ಕಾಡು ಮಳೆ ಈ ಸಿನಿಮಾ ನನಗೆ ತುಂಬ ಸ್ಪೆಷಲ್ ಅಂತ ಅನಿಸುತ್ತೆ 2 ವಿಚಾರಕ್ಕೆ. ಒಂದು, ಇದು ನನ್ನ ಮೊದಲನೇ ಸಿನಿಮಾ. 2ನೇದು ಇದರ ಕಂಟೆಂಟ್. ಇದರ ಕಾಂಟೆಂಟ್ ಎಷ್ಟು ಫ್ರೆಶ್ ಆಗಿದೆ ಅಂದರೆ, ನಾನು ಈ ಕಥೆನ ಫಸ್ಟ್ ಸಮರ್ಥ ಸರ್ ಹೇಳಿದಾಗ ನನ್ನ ಫಸ್ಟ್ ಮನ್ಸಲ್ಲಿ ಅನಿಸಿದ್ದೆ ನಾನು ಇದ್ರಲ್ಲಿ ಒಂದು ಪಾರ್ಟ್ ಆಗಬೇಕು ಅಂತ. ಯಾಕೆಂದರೆ ಚಿಕ್ಕ ವಯಸ್ಸಿಂದನೂ ಸಿನಿಮಾ ನೋಡ್ಕೊಂಡು ಬಂದಿದ್ದೀನಿ. ಉಪ್ಪಿ ಸರ್ ಅಂದರೆ ಎಲ್ಲರೂ ಅವ್ರ ಫ್ಯಾನ್ಸ್ ಆಗಿರ್ತೀರಾ, ಅದ್ರಲ್ಲಿ ನಾನೊಬ್ಬ. ಸೊ ಅವ್ರ ವಿಶೇಷತೆ ಏನಿದೆ, ಅವ್ರು ಎಲ್ಲ ಸಿನಿಮಾದಲ್ಲೂ ಬೇರೆ ಬೇರೆ ಕಾಂಟೆಂಟನ್ನು ಬಳಸಿ ಅವ್ರಂಥ ಸಿನಿಮಾಗಳನ್ನ ಮಾಡ್ತಾರೆ. ಸೊ ನಾನು ಈ ಇಂಡಸ್ಟ್ರಿಲಿ ಒಂದು ಇಂಟ್ರೊಡ್ಯೂಸ್ ಆಗಬೇಕು ಅಂದರೆ ಒಂದು ಹೊಸ ಕಾನ್ಸೆಪ್ಟ್ ಇರಬೇಕು. ಸೊ ಅದರಿಂದ ನಾನು ಬರಬೇಕು ಅನ್ನೋ ಆಸೆ ಇತ್ತು. ಅದಕ್ಕೆ ಪೂರಕವಾಗಿ ಮಂಜು ಸರ್ ಸಮರ್ಥ ಸರ್ ನನಗೆ ಸಿಕ್ಕಿದ್ರು. ಅವ್ರ ಕತೆ ಹೇಳಿದ್ರು. ಸೊ ಅದು ನಂಗೆ ತುಂಬಾ ಇಷ್ಟ ಆಯಿತು. ಸೊ ಅದಕ್ಕೋಸ್ಕರ ಅದನ್ನ ಒಪ್ಕೊಂಡೆ. ಅದಾದ್ಮೇಲಿಂದ ಕಾಡು ಮಳೆ ಏನಕ್ಕೆ ಸ್ಪೆಷಲ್ ಅಂದರೆ, ನೀವು ನಾರ್ಮಲ್ ರೂಟೀನ್ ಸಿನಿಮಾಗಿಂತ ಕಂಪ್ಲೀಟ್ಲಿ ಇದು ಡಿಫ್ರೆಂಟ್ ಕಾನ್ಸೆಪ್ಟ್ನ ಇಟ್ಕೊಂಡಿದೆ. ಒಂದು ಕಾಡು ಬಗ್ಗೆ ಹೇಳುತ್ತೆ. ಹೀರೋ ಬರೀ ಮುಂದಿನ ಫೇಸ್ ಅಷ್ಟೇ, ಬಟ್ ಇಡೀ ಸಿನಿಮಾ ಇಡೀ ತಂಡದವರು ಎಲ್ಲರೂ ಅದರಲ್ಲಿ ಅಷ್ಟೇ ಕಷ್ಟಪಟ್ಟು ಕೆಲಸ ಮಾಡಿದ್ದಾರೆ. ನಮ್ಮ ಮ್ಯೂಸಿಕ್ ಡೈರೆಕ್ಟರ್ ಆಗಿರ್ಬೋದು, ನಮ್ಮ ಡೈರೆಕ್ಟರ್ ಆಗಿರ್ಬೋದು, ನಮ್ಮ DOP ಅವರಾಗಿರ್ಬೋದು, ನಮ್ಮ ರೈಟರ್ ಆಗಿರ್ಬೋದು, ನಮ್ಮ ಪ್ರೊಡ್ಯೂಸರ್ ಆಗಿರ್ಬೋದು. ಸೊ ಎಲ್ಲರೂ ತುಂಬ ಕಷ್ಟಪಟ್ಟು ತುಂಬ ಇಷ್ಟಪಟ್ಟು ಈ ಸಿನಿಮಾನ ಮಾಡಿದ್ದಾರೆ. ಸೊ ಜನ ಯಾರೇ ಥಿಯೇಟ್ರಿಗೆ ಬಂದ್ರೂ ಒಂದು ಹೊಸ ಅನುಭವ ಸಿಗುತ್ತೆ ಅಂತ ಹೇಳ್ತೀನಿ. ಯಾಕೆಂದರೆ ಕಾಡು ಮಳೆ ಬರೀ ಸಿನಿಮಾ ಅಲ್ಲ, ಇದೊಂದು ಅನುಭವ. ಯಾರೇ ಥಿಯೇಟ್ರಿಗೆ ಬಂದ್ರೂ ಅದರಿಂದ ಈಚೆ ಹೋಗ್ಬೇಕಾದ್ರೆ ಅವ್ರು ಒಂದೇ ಮಾತು ಹೇಳೋದು, ಇಟ್ಸ್ ಎ ಬ್ರೈನ್ ಸ್ಕ್ಯಾನಿಂಗ್ ಪ್ಲೇಸ್ ಅಂತ. ಸೊ ಥ್ಯಾಂಕ್ ಯು ಒನ್ಸ್ ಅಗೇನ್, ಯಾರು ಸಪೋರ್ಟ್ ಮಾಡಿದ್ದೀರಾ. ನನ್ನ ಕ್ಯಾರೆಕ್ಟರ್ ಬಗ್ಗೆ ಮಾತಾಡಬೇಕು ಅಂದರೆ ಇಟ್ಸ್ ಕಂಪ್ಲೀಟ್ಲಿ ಎ ಡಿಫ್ರೆಂಟ್ ಕ್ಯಾರೆಕ್ಟರ್. ಈಗ
ನಾನು ಇದಕ್ಕೆ ರೆಡಿ ಆಗಬೇಕಾದ್ರೆ ಫಸ್ಟ್ ಯೋಚನೆ ಮಾಡಿದ್ದೆ ಇದರಲ್ಲಿ ಏನೇನು ಮಾಡಬಾರ್ದು ಅಂತ. ಯಾಕೆಂದರೆ ಇದು ತುಂಬ ಡಿಫ್ರೆಂಟ್ ಜಾನರ್ ಆಗಿರೋದ್ರಿಂದ. ಸೊ ನನ್ನ ಕ್ಯಾರೆಕ್ಟರ್ ಹೇಗಿತ್ತು ಅಂತ ಅಂದರೆ, ಇಲ್ಲಿ ನಾರ್ಮಲ್ ಆಗಿ ಈಗ ನಾವು ಏನೇ ಬೇರೆ ಕ್ಯಾರೆಕ್ಟರ್ಸ್ಗಳು ಮಾಡ್ತೀವೋ ಅದನ್ನ ಬಿಟ್ಟು ಮೀರಿ ಕೆಲಸ ಮಾಡಬೇಕಾಗಿತ್ತು. ಸೊ ಅದಕ್ಕೆ ತುಂಬ ಪ್ರಿಪ್ರೇಷನ್ ಮಾಡಿದ್ವಿ. ಇದೊಂದು ಕ್ಯಾರೆಕ್ಟ್ರಲ್ಲಿ ಒಂದು ಸ್ಪಿರಿಚುವಾಲಿಟಿ ಮತ್ತು ಆಧ್ಯಾತ್ಮ ಮತ್ತು ಸೈನ್ಸ್ ಈ ಎರಡೂ ವಿಚಾರನೂ ಅವ್ನು ತುಂಬ ತಿಳ್ಕೊಂಡಿರ್ತಾನೆ. ಸೊ ಹೇಳ್ತಾರಲ್ಲ, ಎವ್ರಿ ಜೀನಿಯಸ್ ಇಸ್ ಎ ಕ್ರೇಜಿ ಅಂತ. ಸೊ ಆ ಕ್ರೇಜಿ ಅನ್ನೋ ಕಾನ್ಸೆಪ್ಟನ್ನೇ ಈ ಕ್ಯಾರೆಕ್ಟರ್ ಇನ್ವಾಲ್ವ್ ಮಾಡ್ಕೊಂಡಿದೆ. ಇದ್ರ ಸ್ಕೇಲ್ ಆಫ್ ಎಮೋಷನ್ಸ್ ತುಂಬ ಜಾಸ್ತಿ ಇದೆ. ಸೊ ನನಗೆ ತುಂಬ ಎಕ್ಸ್ಪ್ಲೋರ್ ಮಾಡೋಕ್ಕೆ ಸಿಕ್ತು ಈ ಕ್ಯಾರೆಕ್ಟ್ರಲ್ಲಿ. ಸೊ ತುಂಬ ಖುಷಿಯಾಗಿದೆ. ಥ್ಯಾಂಕ್ ಯು ಸೋ ಮಚ್ ಒನ್ಸ್ ಅಗೇನ್. ಮುಂಚೆ ಎಲ್ಲಿ ಟ್ರೈನಿಂಗ್ ಎಲ್ಲಿ ತೊಗೊಂಡಿದ್ದೀರಾ ಮುಂಚೆ? ಟ್ರೈನಿಂಗ್ ಅಂತ ಏನಿಲ್ಲ, ಅಂದರೆ ನಮ್ಮ ತಾತ ಇದ್ರು, ಅವರು ಎಲ್ಲ ಕಡೆನೂ ನಾಟಕಗಳನ್ನ ಹೇಳ್ಕೊಡ್ತಾ ಇದ್ರು. ಸೊ ಅವ್ರ ಜೊತೆ ನಾನು ಚಿಕ್ಕವರಿಂದನೂ ಬೆಳ್ಕೊಂಡು ಬಂದಿದ್ರು. ಸೊ ಅವ್ರನ್ನ ನೋಡ್ತಾ ನಾನು ಒಂದು ಅದರಲ್ಲಿ ಒಂದು ಪಾತ್ರ ಆಗಬೇಕು ಅಂತಂದರೆ, ನಾನು ಒಂದು ಕ್ಯಾರೆಕ್ಟರ್ ಮಾಡಬೇಕು, ಹೀರೋ ಆಗಬೇಕು ಅನ್ನೋ ಆಸೆ ಇತ್ತು. ಸೊ ಅದಕ್ಕೆ ವರ್ಕ್ ಮಾಡ್ಕೊಂಡು ಬಂದೆ. ಅದಾದ್ಮೇಲೆ ಇದು ಮಾಡಿದ್ದು ಸರ್. ಶಂಕರೇಗೌಡರು ಅಂತ. ಇಲ್ಲ, ವರ್ಕ್ಶಾಪ್ ಅಂತ ಇಲ್ಲ ಸರ್. ನಾನು ಮುಂಚೆಯಿಂದ ಅವ್ರ ಜೊತೆ ಇದ್ದು ಅವ್ರ ನಾಟಕಗಳನ್ನ ಹೇಳ್ಕೊಡೋದನ್ನ ನೋಡ್ಕೋತಾ ಇದ್ದೆ. ಸೊ ಅದರಿಂದ ನಾನು ಸ್ವಲ್ಪ ಟೆಚ್ಕೊಂಡು ನಾನು ಅದನ್ನ ವರ್ಕ್ಶಾಪ್ ಮಾಡಿ 1 ತಿಂಗಳು ಈ ಕ್ಯಾರೆಕ್ಟರ್ ಬಗ್ಗೆನೇ ವರ್ಕ್ಶಾಪ್ ಮಾಡಿ ಕೆಲಸ ಮಾಡಿ ಇದನ್ನು ಮಾಡಿದ್ದೆ ಸರ್. ವಿಷಯಗಳಿತ್ತು ಆ್ಯಕ್ಚುಲಿ, 1-2 ಅಂತ ಹೇಳೋಕ್ಕಾಗಲ್ಲ. ಯಾಕೆಂದರೆ ಪೂರ್ತಿ ಶೂಟಿಂಗ್ ಕಾಡಲ್ಲೇ ಆಯಿತು. ಅದು ಒಂದು ಹೊಸ ಅನುಭವನೇ. ಕಾಡಲ್ಲಿ ಒಂದು 80-90 ಡೇಸ್ ಅದರಲ್ಲೂ ಅದು ವೆಸ್ಟರ್ನ್ ಘಾಟ್ಸಲ್ಲಿ ಶೂಟು ಅಂತ ಅಂದರೆ ಅಲ್ಲಿ ತುಂಬ ಡೀಪ್ ಫಾರೆಸ್ಟ್ ಇತ್ತು. ಅಲ್ಲಿ ಪಿಟ್ ವೈಪರ್ಸ್ ಆಗಲಿ, ಲೀಚಸ್ ಆಗಲಿ, ಅದಾದ್ಮೇಲಿಂದ ಅಲ್ಲಿರೋ ವಾತಾವರಣ ಆಗಲಿ, ಅದು ತುಂಬ ಹೊಸದಿತ್ತು ನಮಗೆ. ಸೊ ಅದನ್ನೆಲ್ಲ ಫೇಸ್ ಮಾಡಿಕೊಂಡು ನಮ್ಮ ಪರ್ಫಾರ್ಮೆನ್ಸು ಮಾಡಿಕೊಂಡು, ಸೊ ಅದೊಂದು ದೊಡ್ಡ ಚಾಲೆಂಜ್ ಅಂತ ಹೇಳ್ತೀನಿ ನಾನು. ಅದರಿಂದ ಒಂದು ಒಳ್ಳೆ ಅನುಭವ ಆಗಿದೆ ನನಗೆ. ಯಾಕೆಂದರೆ ಕನ್ನಡದಲ್ಲಿ ಈ ರೀತಿ ಪ್ರಯತ್ನ ತುಂಬ ಮೊದಲು. ಸೊ ಅದಕ್ಕೆ ತುಂಬ ಖುಷಿ ಆಗ್ತಾ ಇದೆ. ಅದು ನಾನೊಬ್ಬ ಭಾಗಿಯಾಗಿದ್ದೀನಿ ಅನ್ನೋದು ಖುಷಿ ನನಗೆ. ಆಮೇಲೆ ಜನ ಯಾವಾಗಲೂ ಚೆನ್ನಾಗಿರೋ ಕಾಂಟೆಂಟ್ನ ಯಾವಾಗಲೂ ಸಪೋರ್ಟ್ ಮಾಡಿದ್ದಾರೆ. ಸೊ ಟೀಸರ್ ಬಿಟ್ಟಾಗಲೂ ಅಷ್ಟೇ ಎಲ್ಲ ಯೂಟ್ಯೂಬರ್ಸ್ ಆಗಲಿ, ಎಲ್ಲ ಪ್ರೆಸ್ ಮೀಡಿಯಾದವರಾಗಲಿ, ಪ್ರಿಂಟಿಂಗ್ ಮೀಡಿಯಾದವರಾಗಲಿ ತುಂಬ ಸಪೋರ್ಟ್ ಮಾಡಿ ಒಳ್ಳೆ ಕಾಂಟೆಂಟ್ನ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಂಡು. ಸೊ ಯಾವಾಗಲೂ ನಮ್ಮ ಜನ ಕೈ ಬಿಡೋಲ್ಲ ಅಂತ ನನಗೆ ಅನಿಸುತ್ತೆ. ಸೊ ತುಂಬ ಖುಷಿ ಆಗ್ತಾ ಇದೆ. ಕಂಟೆಂಟನ್ನು ನೋಡಿ ನಿಮ್ಗೆ ಇಷ್ಟ ಆದರೆ ದಯವಿಟ್ಟು ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ. ಎಲ್ಲರಿಗೂ ಇದೇ January 31st ರಿಲೀಸ್ ಆಗ್ತಾ ಇದೆ. ಥಿಯೇಟ್ರಿಗೆ ಬಂದು ಒಂದ್ಸಲ ಇದನ್ನ ಅನುಭವ ಮಾಡಿ ನಿಮ್ಗೆ ಏನು ಅನಿಸ್ತು ಅನ್ನೋದನ್ನ ಜೆನ್ಯೂನ್ ಒಪಿನಿಯನ್ ಕೊಡಿ ಅಂತ ಕೇಳ್ಕೊತೀನಿ. ಇಲ್ಲ ಸರ್, ಹರ್ಷ ನಮ್ಮ ಒರಿಜಿನಲ್ ನೇಮು. ಅರ್ಥ ಅಂತ ಸಿನಿಮಾದಲ್ಲಿ ಇಟ್ಕೊಂಡಿದ್ದೀನಿ ನಾನು. ಹೌದು. ಹೌದು ಸರ್, ಅಂದರೆ ಅಲ್ಲಿ ಅದು ಎಷ್ಟು ಡೀಪ್ ಆಗಿತ್ತು ಅಂದರೆ ವ್ಯಾನಲ್ಲೆಲ್ಲ ಹೋಗಕ್ಕೆ ಆಗ್ತಿರ್ಲಿಲ್ಲ ನಾವು. ಸೊ ವ್ಯಾನನ್ನು ತುಂಬ ದೂರ ನಿಲ್ಲಿಸಿ ಅದಾದ್ಮೇಲೆ ಟ್ರೆಕ್ಕಿಂಗ್ ಥರನೇ ಹೋಗ್ತಾ ಇದ್ವಿ ನಾವು. ಹಾಂ ಸರ್, ಇಲ್ಲಿದ್ದೀನಲ್ಲ ಸರ್. ಅವಾಗ ಅದೇ ಸರ್, ಆ್ಯಕ್ಚುಲಿ ಏನಾಗ್ತಿತ್ತು ಅಂದರೆ ಬೆಳಗ್ಗೆ 7 ಗಂಟೆಗೆ ನಾವು ಶುರು ಮಾಡಿಬಿಡ್ತಿದ್ವಿ ಶೂಟಿಂಗ್ನ. ಸೊ ಪ್ಯಾಕಪ್ ಎಲ್ಲ ಮಧ್ಯಾಹ್ನ 2 ಗಂಟೆ 3 ಗಂಟೆಗೆ ಆಗ್ಬಿಡೋದು. ಏನಕ್ಕೆ ಅಂದರೆ ಅಲ್ಲಿ ಲೈಟ್ ಬೀಳ್ತಿರ್ಲಿಲ್ಲ, ಸನ್ಲೈಟು. ಸೊ ನ್ಯಾಚುರಲ್ ಲೈಟ್ಸ್ ಬೀಳ್ತಿರ್ಲಿಲ್ಲ. ಸೊ 2 ಗಂಟೆ 3 ಗಂಟೆಗೆಲ್ಲ ಪ್ಯಾಕಪ್ ಮಾಡ್ಕೊಂಡು ಬಿಡ್ತಿದ್ವಿ ನಾವು. ಸೊ ಹಾಗೆ ಹಾಂ ಹಾಂ, ಅದೇನೂ ಇಲ್ಲ ಅಂತ ನಾನು ಹೇಳ್ತೀನಿ. ಎಲ್ಲ ಬೇರೆನೇ ಇರೋದು ಇದರಲ್ಲಿ. ಅಂದರೆ ಇಲ್ಲಿವರೆಗೂ ಯಾರೂ ನೋಡಿಲ್ಲ ಅಂತ ಕಾನ್ಸೆಪ್ಟನ್ನ ನಾವು ಬಳಸ್ಕೊಂಡಿದ್ದೀವಿ. ಒಂದು ಮತಿಕಟ್ಟೆ ಶೋರೆ ಅಂತ ನಮ್ಮ ಡೈರೆಕ್ಟರ್ ಹೇಳಿದ್ರಲ್ಲ, ಅದೊಂದು ಬ್ಯಾಂಡ್ ಪ್ಲೇಸ್ ಇದೆಯಲ್ಲ. ಸೊ ಅದರಲ್ಲಿ ಎಲ್ಲ ನಿಮ್ಮ ಮೆಮೊರಿನ ಕ್ವಶನ್ ಮಾಡುವಂಥ ಸಿಚುವೇಶನ್ಸ್ ಅರೈಸ್ ಆಗುತ್ತೆ ಅದರಲ್ಲಿ. ಈಗ ಅಂತ ಅಲ್ಲ, ಮಹಾಭಾರತದ ಕಾಲದಲ್ಲೂ ಆ ಫಾರೆಸ್ಟಲ್ಲಿ ಇಂಥ ಸಿಚುವೇಶನ್ಸ್ ಆಗಿದೆ. ಅರ್ಜುನ ಬರಬೇಕಾದ್ರೆ ಪ್ರಮೀಳಾ ರಾಜನ ಸೋಲ್ಸ್ಕೊಂಡು ಬರಬೇಕಾದ್ರೆ ಅವನು ಆ ಕಾಡಲ್ಲಿ ಸ್ಟೇ ಆದಾಗ ಅವನಿಗೆ ಆ ಕೆರೆಯಲ್ಲಿ ಒಂದು ಕುದುರೆ ನೀರು ಕುಡಿಬೇಕಾದ್ರೆ ಅದು ಹುಲಿಯಾಗಿ ಕನ್ವರ್ಟ್ ಆಗುತ್ತೆ. ಆಮೇಲೆ ಪುನಃ ನೋಡಿದಾಗ ಅದು ಹೆಣ್ಣು ಕುದುರೆ ಕನ್ವರ್ಟ್ ಆಗುತ್ತೆ. ಸೊ ಇಂಥ ಇವೆಂಟ್ಸ್ ಎಲ್ಲ ಅಂಥ ಫಾರೆಸ್ಟಲ್ಲಿ ನಡೆದಿದೆ. ಸೊ ಭ್ರಮೆ ಅನ್ನೋದು ಆ ಫಾರೆಸ್ಟ್ ಕ್ರಿಯೇಟ್ ಮಾಡೋಂಥ ಒಂದು ಸಿಚುವೇಶನ್ನ ಕ್ರಿಯೇಟ್ ಮಾಡುತ್ತೆ. ಸೊ ಅಂಥ ಕಾನ್ಸೆಪ್ಟನ್ನು ಇಟ್ಕೊಂಡು ನಾವು ಮಾಡಿದ್ದೀವಿ. ಹಂಗಂತ ಅಲ್ಲ, ಈಗ ನಮ್ಮ ಎಲ್ಲ ಜೀವನದಲ್ಲೂ ಒಂದ್ಸಲ ಈಗ ನಮ್ಗೆ ಅನ್ಸುತ್ತೆ ಒಂದು ಇವೆಂಟ್ ಇದು ನಾನು ಮುಂಚೆನೇ ನೋಡಿದ್ದೆ ಅಲ್ವಾ, ಹಿಂಗೆ ನಂಗೆ ಇದಾಗಿದೆ ಅಂತ ಅನಿಸ್ತಾ ಇದೆ ಅಂತ ಅನ್ಸುತ್ತಲ್ಲ. ಸೊ ಅಂಥ ಸಿಚುವೇಶನ್ಸ್ಗಳನ್ನೇ ನಾವು ಇದ್ರಲ್ಲಿ ಕತೆ ಮಾಡಿದ್ವಿ. ಶೂಟಿಂಗ್ ಮಾಡ್ಬೇಕಾರೆ ಅದೇ ಎಕ್ಸ್ಪೀರಿಯನ್ಸ್ ಅಂತ ಏನಿಲ್ಲ, ಆದರೆ ಕಾಡಲ್ಲಿ ಬೇರೆನೇ ಇರುತ್ತೆ. ಅಂದರೆ ನಾವು ಸರ್ ಕುದುರೆ ಇಲ್ಲ ಸರ್, ಅಲ್ಲಿ ಜಾಗ ಇರಲಿಲ್ಲ, ಅದಕ್ಕೆ ಹಂಗೆ ಹೋಗಿದ್ವಿ. ನಾವೇ ನಡ್ಕೊಂಡು ಹೋಗೋದು ಕಷ್ಟ ಇತ್ತು. ಸೊ ಕುದುರೆ ಎಲ್ಲ ಇಲ್ಲ. ಸೊ ನನಗೇನು ಅನ್ಸುತ್ತೆ ಅಂದರೆ ನಾವು ಸತ್ಯ ಏನು ಅನ್ಕೊಂಡಿರ್ತೀವೋ ಅದು ಯಾವಾಗಲೂ ಒಂದು ಹೆಜ್ಜೆ ಮುಂದೆ ಇರುತ್ತೆ. ನಾವು ಅನ್ಕೊಳ್ಳೋದೇ ಸತ್ಯ ಅಲ್ಲ. ಸೊ ಅದು ಮೀರು ಸುಮಾರು ಸತ್ಯಗಳಿರುತ್ತೆ. ಸೊ ಅದನ್ನು ನಾವು ಎಕ್ಸ್ಪೀರಿಯನ್ಸ್ ಮಾಡೋವರೆಗೂ ಅದು ಒಂದು ಫೇರಿ ಟೈಲ್ ಅಂತಾನೆ ಅನ್ಸುತ್ತಲ್ವಾ. ಸೊ ಆ ರೀತಿ ಕಾನ್ಸೆಪ್ಟ್ ಇಟ್ಕೊಂಡು ಹೇಳಿದ್ದೀವಿ ಅಂತ ಹೇಳ್ತೀನಿ. ಮಾಡಿಲ್ಲ, ಬಟ್ ಎಲ್ಲರೂ ಬಂದ್ರೂ ಅವ್ರಿಗೊಂದು ಹೊಸ ಅನುಭವ ಸಿಗುತ್ತೆ ಅಂತ ಹೇಳ್ತೀನಿ ನಾನು. ಅದೊಂದು ನಾನು ನನ್ನ ಕಡೆಯಿಂದ
ಅಶೂರೆನ್ಸ್ ಕೊಡ್ಬೋದು. ಏನಕ್ಕೆ ಅಂದರೆ ಈಗ ಕಾಡಲ್ಲಿ ನಿಮ್ಮನ್ನ ನೀವೇ ನೋಡಿದ್ರೆ ನಿಮ್ಗೆ ಹೇಗೆ ಅನುಭವ ಆಗ್ಬೋದು. ಸೊ ಅಂತ ಅನುಭವಗಳನ್ನೆಲ್ಲ ನೀವು ಅದು ಅನುಭವಿಸ್ತೀರಾ. ಇಡೀ ಕಾಡನ್ನ ನೀವೇ ಒಳಗಡೆ ಕಾಡು ಒಳಗಡೆ ಟ್ರಾವೆಲ್ ಮಾಡ್ತೀರಾ ಅಂತ ನಾನು ಹೇಳ್ತೀನಿ ಪೂರ್ತಿ. ಥಿಯೇಟ್ರಿಗೆ ಬರ್ತೀರಾ ಸರ್, ಆದರೆ ಕಾಡಿಂದ ಬರಲ್ಲ ಸಿನಿಮಾದಿಂದ. ಕರೆಕ್ಟಾಗಿ 7 ಜನನೇ ಇದ್ದಾರೆ ಕ್ಯಾರೆಕ್ಟರ್ಸ್. ಥ್ರಿಲ್ಲಿಂಗ್ ಇದೆ. ಥ್ರಿಲ್ಲಿಂಗ್ ಸರ್, ಕಂಪ್ಲೀಟ್ಲಿ. ಕಾಮಿಡಿ ಕಾಮಿಡಿ ಅಂತ ಅಲ್ಲ ಸರ್, ಇವ್ರ ಕ್ಯಾರೆಕ್ಟರೇ ಹಂಗೆ. ಈಗ ರಿಚರ್ಡ್ ಥಾಮ್ಸನ್ ಅಂತ ನನ್ನ ಕ್ಯಾರೆಕ್ಟರ್ ಮೂವಿಗೆ. ಸೊ ಅವನು ಹೇಗೆ ಅಂದರೆ ಅವ್ನು ಸ್ಪಿರಿಚುವಾಲಿಟಿನೂ ತಿಳ್ಕೊಂಡಿರ್ತಾನೆ, ಅದಾದ್ಮೇಲೆ ಸೈನ್ಸನ್ನು ತಿಳ್ಕೊಂಡಿರ್ತಾನೆ. ಸೊ ಈಗ ನೋಡಿ, ಸತ್ ಮೇಲೆ ಎಷ್ಟೋ ವಿಚಾರಗಳಿಗೆ ಸೈನ್ಸಲ್ಲಿ ಉತ್ತರ ಇಲ್ಲ. ಸೊ ಸತ್ ಮೇಲೆ ಏನಾಗುತ್ತೆ ಅನ್ನೋದು ಗೊತ್ತಿಲ್ಲ, ಬಟ್ ಸ್ಪಿರಿಚುವಾಲಿಟಿ ಅದಿದೆ. ಸೊ ಎರಡೂ ವಿಚಾರನ ತಿಳ್ಕೊಂಡು ಅವನು ಜಗತ್ತನ್ನ ಬೇರೆ ಡೈಮೆನ್ಷನ್ ಅನ್ನು ನೋಡ್ತಾ ಇರ್ತಾನೆ ರಿಚರ್ಡ್ ಥಾಮ್ಸನ್. ಸೊ ಅವನು ಆ ಕಾಡಲ್ಲಿ ಸಿಕ್ಕಾಕೊಂಡಾಗ ಅವನು ಅದರಿಂದ ಈಚೆ ಬರಕ್ಕೆ ಏನೇನು ಯೋಚನೆ ಮಾಡ್ತಾನೆ, ಸೊ ಹೇಗೆ ಯೋಚನೆ ಮಾಡಿ ಟ್ಯಾಕಲ್ ಮಾಡಿ ಈಚೆ ಬರ್ತಾನೆ ಅನ್ನೋ ಕಾನ್ಸೆಪ್ಟ್ ಇದೆ ಇವ್ರ ಕ್ಯಾರೆಕ್ಟರ್. ಅಲ್ಲ, ಏನಕ್ಕೆ ಹೋಗ್ತೀರಾ? ಓಕೆ, ಏನಕ್ಕೆ ಹೋಗ್ತೀವಲ್ಲ ಸಿನಿಮಾನೇ ನೋಡ್ಬೇಕು ಸರ್ ನೀವು. ಎಲ್ರಿಗೂ ಥ್ಯಾಂಕ್ಸ್ ಹೇಳೋದ ಶುರು ಮಾಡ್ತೀನಿ ನಾನು. ಥ್ಯಾಂಕ್ಸ್ ಫಾರ್ ದ ಪ್ರೆಸ್. ಮೇಡಮ್ ತುಂಬ ಥ್ಯಾಂಕ್ ಯು. ಸಮರ್ಥ ಸರ್, ನಮ್ಮ ಡೈರೆಕ್ಟರ್, DOP ಸರ್, ಭರ್ತಾ ಸರ್. ಆ್ಯಂಡ್ ಆ್ಯಕ್ಚುಲಿ ನನಗೆ ಸಿನಿಮಾ ಸ್ಟಾರ್ಟ್ ಆಗಿದ್ದು ಒಂದು ಲೈಟ್ ಹೌಸ್ ಮೀಡಿಯಾ ಅಂತ ನಮ್ಮ ಫ್ರೆಂಡ್ ಸ್ಟುಡಿಯೋ ಇಟ್ಟಿದ್ರು. ಅಲ್ಲಿ ನಾನು ಬೇರೆ ಒಂದು ಸ್ಮಾಲ್ ಪ್ರಾಜೆಕ್ಟ್ ಒಂದು ಮಾಡ್ತಾಯಿದ್ದೆ. ಆ ಟೈಮಲ್ಲಿ ಎಡಿಟಿಂಗ್ ಬಂದಿದ್ರು. ಆ ಎಡಿಟಿಂಗ್ ಬಂದಿರುವಾಗ ನಮ್ಮ ಫ್ರೆಂಡ್ ಪ್ರಜ್ವಲ್ ಅಂತ ಅವರು ಈ ಸಿನಿಮಾಗೆ ಎಡಿಟಿಂಗ್ ಎಲ್ಲ ಓವರಾಲ್ ವಿಡಿಯೋ ಸೈಡ್ ಏನೇನು ಕೆಲಸ ಇದೆ ಎಲ್ಲ ಒಬ್ಬರೇ ಮೈನ್ ಹ್ಯಾಂಡ್ ಆಗಿಬಿಟ್ಟು ಮಾಡಿದ್ದಾರೆ. ನಾನು ಅವ್ರ ಹತ್ರ ಕೇಳಿದೆ, ಸರ್ ಡೈರೆಕ್ಟರ್ಗೆ ಹೇಳ್ಬೇಡಿ, ಬಟ್ ಸುಮ್ಮನೆ ಲೈಟಾಗಿ ಒಂದು ಸ್ಮಾಲ್ ಇನ್ಪುಟ್ ಕೊಡಿ ಡೈರೆಕ್ಟರ್ ಹತ್ರ, ಇಲ್ಲಿ ಒಂದು ಮ್ಯೂಸಿಕ್ ಡೈರೆಕ್ಟರ್ ಇದ್ದಾರೆ, ಚೂರು ಅವ್ರ ಹತ್ರ ಟ್ರೈ ಮಾಡಿ ನೋಡಿ ಅಂತ. ಆವಾಗ ನನಗೆ ಒಂದು ಸ್ಮಾಲ್ ಸ್ನಿಪ್ಪಟ್ ಕೊಟ್ಟರು ಸರ್, ಒಂದು 10 ಸೆಕೆಂಡ್ಸ್ ಇರ್ತದೆ ಸರ್, ಒಂದು 10 ಸೆಕೆಂಡ್ಸ್ ಸ್ನಿಪ್ಪಟ್ ಕೊಟ್ಟರು. ಅದು ನಾನು ವರ್ಕ್ ಮಾಡಿದೆ. ವರ್ಕ್ ಮಾಡಿದ ತಕ್ಷಣ ಡೈರೆಕ್ಟ್ ಒಂದೊಂದು 2-3 ಡೇಸ್ ಟೈಮ್ ತೊಗೊಂಡು ಸರ್ ಬನ್ನಿ ವರ್ಕ್ ಮಾಡೋಣ ಅಂತ ಹೇಳಿದ್ರು. ನಾನು ಫುಲ್ ಖುಷಿ ಆಗ್ಬಿಟ್ಟೆ. ಸರಿ, ಓಕೆ, ಒಂದು 4 ಸಾಂಗ್ ಇರುತ್ತೆ, ಒಂದು ಫೈಟ್ ಇರುತ್ತೆ, ಮಜಾ ಮಾಡ್ಬಿಟ್ಟು ನಾವು ಬೇರೆ ಥರ ಮ್ಯೂಸಿಕ್ ಮಾಡ್ಬಿಡೋಣ ಅಂತ ಏನೋ ಫುಲ್ ಕಲ್ಪನೆ ಮೇಲೆ ಹೋಯ್ತು. ಆಮೇಲೆ ಸಿನಿಮಾ ಒಂದ್ಸತಿ ನೋಡ್ತಾ ಇದ್ದೀನಿ, ಅಲ್ಲಿ ಫೈಟ. ಓಕೆ ಸರ್, ಸಾಂಗ್ಸ್ ಸರ್ ಏನೋ 4 ಸಾಂಗ್ಸ್ ಇರುತ್ತೆ ಅಂದ್ಬಿಟ್ಟಿದೆ ಸರ್, ಸಾಂಗ್ಸೇ ಕಾಣ್ತಾ ಇಲ್ಲಲ್ಲ ಸರ್ ಅಂದರೆ, ಸರ್ ಒಂದು ಸ್ಮಾಲ್ ಬಿಟ್ ಸಾಂಗ್ ಇದೆ ಸರ್ ಅಂತ ಹೇಳೋದು. ಹೌದಾ, ಓಕೆ ಸರ್, ಎಲ್ಲಿಂದ ಶುರು ಮಾಡಲಿ ನಾನು ಅಂತ ನಾನು ಓಕೆ ವೇಟ್ ಮಾಡ್ತಾ ಇದ್ದೆ. ಆಮೇಲೆ ಆ ಒಂದು ಸಾಂಗ್ ತೆಗೆದಾಕ್ಬಿಟ್ರು, ಸರ್ ಲ್ಯಾಗ್ ಆಗುತ್ತೆ ಸಿನಿಮಾದಲ್ಲಿ ಅಂತ. ಸರಿ, ನೆಕ್ಸ್ಟ್ ಸರಿ ಚಾಲೆಂಜ್ ಏನು ಚಾಲೆಂಜ್ ಅಂತ ಸಿನಿಮಾದ ಚಾಲೆಂಜ್ ಏನಂದ್ರೆ ಮೇಡಮ್, ಸಾಂಗ್ ಇಲ್ಲ ನನಗೆ, ಬಟ್ ಕಂಪ್ಲೀಟ್ ಬ್ಯಾಕ್ಗ್ರೌಂಡ್ ಸ್ಕೋರ್ಗೆ ಓಪನಿಂಗಿಂದ ಎಂಡ್ವರೆಗೂ ಬ್ಯಾಕ್ಗ್ರೌಂಡ್ ಸ್ಕೋರ್ಗೆ ನನಗೆ ವರ್ಕ್ ಇದೆ. ಸರಿ, ಓಕೆ, ದಿಸ್ ಇಸ್ ಅ ಫ್ರೆಶ್ ಫಾರ್ ಮೀ. ಮ್ಯೂಸಿಕ್ ಡೈರೆಕ್ಟರ್ ಅಂದಮೇಲೆ ಎಲ್ಲರೂ ಒಂದು ಬ್ಯಾಕ್ಗ್ರೌಂಡ್ ಸ್ಕೋರ್ ಇದೆಲ್ಲ ಮಾಡೋದು ಮಾಮೂಲಿ, ಬಟ್ ಇದು ಒಂದು ಸಾಂಗ್ ಥರನೇ ಎಂಟೈರ್ ಸಿನಿಮಾ ಟ್ರೀಟ್ ಮಾಡಬೇಕಾಯ್ತು ನನಗೆ. ಚಾಪ್ಟರ್ ಬೈ ಚಾಪ್ಟರ್ ನಿಮ್ಗೆ ಒಂದು ಬಿಟ್ಟು ಒಂದು ಕಡೆ ಬಂತು ಅಂದ್ರೆ ಆ ಬಿಟ್ಟು ಬರೋದ್ರಿಗೆ ಎಲ್ಲೋ ಒಂದು ಕಡೆ ಬರುತ್ತೆ. ಇದಕ್ಕೂ ಅದಕ್ಕೂ ಒಂದು ಕಾಂಬಿನೇಷನ್ ಇರುವಾಗ ಆ ಥರ ಸರಿ ವರ್ಕ್ ಮಾಡ್ತಾ ಇದ್ವಿ. ಪ್ರತಿಯೊಂದು ಸೀನ್, ಪ್ರತಿಯೊಂದು ಶಾರ್ಟು, ಪ್ರತಿಯೊಂದು ಬ್ಯಾಕ್ಗ್ರೌಂಡ್ ಸ್ಕೋರ್ ಡೈರೆಕ್ಟರ್ ಏನು ಹೇಳಿದಾರೋ, ಅವ್ರು ಯಾವ್ಯಾವ್ದ್ರಲ್ಲಿ ಸ್ಯಾಟಿಸ್ಫೈ ಆಗಿದಾರೋ ಅದು ಮಾತ್ರ ಮಾಡಿರೋದು. ನಮ್ಮ ಎಂಟೈರ್ ಟೀಮು ಒಂದೊಂದು ಸತಿನೂ ಬಂದು ಕೂತ್ಕೊಂಡು ನೋಡುವಾಗ ಎಲ್ಲರೂ ಒಂದು ಸೆಕೆಂಡ್ ಓಕೆ ಐ ಆಮ್ ಸ್ಯಾಟಿಸ್ಫೈಡ್ ಅಂತ ಹಿಂಗೆ ಫೇಸ್ ನೋಡ್ತಾ ಇರ್ತೀನಿ, ಮ್ಯೂಸಿಕ್ ಮಾಡ್ತೀನಿ, ತಿರ್ಗಾ ನೋಡೋದು, ಓಕೆ ಎಲ್ಲರೂ ಹ್ಯಾಪಿ ಆಗಿದ್ದಾರೆ, ಓಕೆ ಮಾಡೋಣ ಅಂತ ಈ ಥರನೇ ಒಂದೊಂದು ಫಿಲ್ಟರ್ ಮಾಡಿ ನೋಡ್ಕೊಂಡು ಬಂದಿದ್ದು ಅದನ್ನೇ, ಅಥವಾ ನನ್ನನ್ನು ಆಕರ್ಷಿಸುವಂತಹ ಜಾನರ್ ಕೂಡ ಅದೇ ಆಗಿತ್ತು. ಬಟ್ ಇದರಲ್ಲಿ ಟೈಮ್ ಲೂಪ್, ಟೈಮ್ ಟ್ರಾವೆಲ್ ಇವೆರಡೂ ಅಲ್ಲ. ಇದು ಟೈಮೇ ಇಲ್ದಿರೋ ಒಂದು ಪ್ರದೇಶ, ನೋ ಟೈಮ್ ಜಾನ್ರ ಅಂತ ಹೇಳ್ಬೋದು ಈ ಕಥೆನ. ಸೊ ಇದನ್ನ ಕೇಳಿದಾಗ ನನಗೆ ಈ ಎಳೆ ಮೇಲೆ ನಾವು ಕೆಲಸ ಮಾಡ್ತಿದ್ದೀವಿ ಅನ್ನೋದು ಒಂದು ಎಕ್ಸೈಟ್ಮೆಂಟ್ ಕೂಡ ಆಯಿತು. ಹಾಗೆ ಒಂದಷ್ಟು ಪ್ರಶ್ನೆಗಳು ಅಥವಾ ಒಂದಷ್ಟು ಚಾಲೆಂಜಸ್ ಕೂಡ ಶುರುವಾಯಿತು. ಯಾಕಂದರೆ ಯಾವುದೇ ಒಂದು ವಸ್ತು ಮೇಲೆ ಬೆಳಕು ಬಿದ್ದು ಅದ್ರ ಪ್ರತಿಬಿಂಬ ನಮಗೆ ಕಣ್ಣಿಗೆ ಬಂದಾಗ ನಮ್ಗೆ ಆ ವಸ್ತು ಕಾಣಿಸುತ್ತೆ. ಸೊ ಅಲ್ಲೊಂದು ಟೈಮ್ ಇದೆ, ಅದಿಷ್ಟು ಆಗೋದ್ರಲ್ಲಿ ಅದೆಷ್ಟೇ ಫ್ರಾಕ್ಷನ್ ಆಫ್ ಸೆಕೆಂಡ್ ಇರ್ಬೋದು. ಆದರೆ ಆ ಟೈಮೇ ಇಲ್ದಿರೋ ಜಾಗಕ್ಕೆ ಏನೇನೆಲ್ಲ ಆಗ್ಬೋದು, ಏನಿರ್ಬೋದು ಅದರಲ್ಲಿ ಅನ್ನೋ ಒಂದು ಚಾಲೆಂಜಸ್ ಇತ್ತು ಇದರಲ್ಲಿ. ಜೊತೆಗೆ ಆಧ್ಯಾತ್ಮ ಮತ್ತು ವಿಜ್ಞಾನವನ್ನ ಎರಡನ್ನೂ ಮಿಕ್ಸ್ ಮಾಡಿಕೊಂಡು ಆ ಕ್ಯಾರೆಕ್ಟರ್ಗಳನ್ನ ಮಾತಾಡಿಸ್ಬೇಕಿತ್ತು ಮತ್ತು ಆ ಕಥೆನ ತೂಗಿಸ್ಬೇಕಿತ್ತು. ಅದೊಂದು ತುಂಬ ವಿಶೇಷವಾದ ಅನುಭವ ಅಂತ ಹೇಳ್ತೀನಿ. ಕಾಡು ಮಳೆ ನಿಜವಾಗೂ ಒಂದು ಅನುಭವ, ಥಿಯೇಟ್ರಿಕಲ್ ಎಕ್ಸ್ಪೀರಿಯನ್ಸ್ ಅಂತ ನಾವು ಮಾತಾಡ್ತೀವಿ. ಅದು ನಿಜವಾಗೂ ಈ ಕಾಡು ಮಳೆಗೂ ಅದು ಸೂಟ್ ಆಗುತ್ತೆ. ಇದೊಂದು ಥಿಯೇಟ್ರಿಕಲ್ ಎಕ್ಸ್ಪೀರಿಯನ್ಸ್ ಆಗುವಂಥ ಸಿನಿಮಾ. ಆ್ಯಂಡ್ ನಿಮ್ಮಲ್ಲಿ ಎಲ್ಲರಲ್ಲೂ ತುಂಬ ವಿನಯದಿಂದ ಕೇಳ್ಕೊತೀನಿ, ಜನರಿಗೆ ತಲುಪಿಸುವಲ್ಲಿ ನಿಮ್ಮ ಪಾತ್ರ ಅತಿ ದೊಡ್ಡದು. ಹಾಗಾಗಿ ನಮ್ಮ ಸಿನಿಮಾನ ಜಾಸ್ತಿ ಜನಕ್ಕೆ ತಲುಪಿಸುವಲ್ಲಿ ನಿಮ್ಮ ಸಹಾಯನ ಕೊಡ್ತಾ ಇದ್ದೀವಿ. ಥ್ಯಾಂಕ್ ಯು ಸೋ ಮಚ್ ಸರ್. ಆಧ್ಯಾತ್ಮದಲ್ಲಿ ತುಂಬ ಒಂದಷ್ಟು ಎಳೆಗಳಿದೆ. ಅಂದರೆ
ವಿಜ್ಞಾನ ಎಲ್ಲಿ ಕೊನೆ ಆಗುತ್ತೆ ಅಲ್ಲಿಂದ ಆಧ್ಯಾತ್ಮ ಆರಂಭ ಆಗುತ್ತೆ ಅಂತ ಒಂದು ಮಾತಿದೆ. ಸೊ ವಿಜ್ಞಾನಕ್ಕೆ ಎಲ್ಲಿ ಏನ್ ಸಿಗ್ತಾ ಇಲ್ಲ. ಒಬ್ಬ ಪ್ಯಾರಾನಾರ್ಮಲ್ ಆಕ್ಟಿವಿಸ್ಟ್, ಒಬ್ಬ ಅಂದ್ರೆ ಈ ಭೂತ ಪ್ರೇತಗಳ ಬಗ್ಗೆ ರಿಸರ್ಚ್ ಮಾಡ್ಕೊಂಡು ಜೀವನದಲ್ಲಿ ಇರ್ತಕ್ಕಂಥ ಒಬ್ಬ ವ್ಯಕ್ತಿ ಅಂತದೊಂದು ವಿಚಿತ್ರವಾದ ಕಾಡಲ್ಲಿ ಸೇರ್ಕೊಂಡಾಗ ಅವನಿಗೆ ಅವನ ಲೇಯರ್, ಅವನ ಒಂದು ಬೌಂಡ್ರಿ ಮುಗಿಯುತ್ತೆ. ನನ್ನ ವಿಜ್ಞಾನ ನಾನು ತಿಳ್ಕೊಂಡಿದ್ದು ಇಷ್ಟು, ಇದ್ರ ಮೇಲೆ ಇಲ್ಲಿ ಇನ್ನೇನೋ ಆಗ್ತಾ ಇದೆ. ಸೊ ಅದು ಏನು ಅಂಡ್ ಅದಕ್ಕೆ ಆಧ್ಯಾತ್ಮದ ವಿವರಣೆ ಏನಲ್ಲಿ, ಅದಕ್ಕೂ ವಿಜ್ಞಾನಕ್ಕೂ ಏನ್ ಸಂಬಂಧ, ಅದು ನಾನು ಇಲ್ಲಿ ಹೇಳಿದ್ರೆ ತುಂಬಾ ದೊಡ್ಡ ದೊಡ್ಡ ಹೇಳೋದನ್ನ ಬಿಟ್ಕೊಡಕ್ಕಾಗತ್ತೆ ಸರ್. ಹಂಗಾಗಿ ಅದನ್ನ ಎಕ್ಸ್ಪ್ಲೇನ್ ಮಾಡಕ್ಕಾಗಲ್ಲ. ಖಂಡಿತ ಸರ್. ಥ್ಯಾಂಕ್ಸ್ ಹೇಳ್ತೀನಿ. ಹಾಗೆ ಈ ಪಿಕ್ಚರ್ನ ನಾವು ಉತ್ತರ ಕನ್ನಡದಲ್ಲಿ ಶೂಟ್ ಮಾಡಬೇಕು. ಇದು 85 ಶೂಟ್ ಮಾಡಿದ್ದು ಬೇಗ ಮುಗಿಬೇಕಿತ್ತು. ಬಟ್ ನಮಗೆ ಮಧ್ಯಾಹ್ನ ಅಷ್ಟೊತ್ತಿಗೆಲ್ಲ ಬೇಗ ಕತ್ತಾಗ್ಬಿಡ್ತಿತ್ತು, ಡೀಪ್ ಫಾರೆಸ್ಟ್ ಅದು. ಅದರಿಂದ ಸ್ವಲ್ಪ ಡೇಸ್ ಜಾಸ್ತಿ ಆಯಿತು. ಅಲ್ಲೆಲ್ಲ ತುಂಬ ಇಂಟ್ರೆಸ್ಟಿಂಗ್ ಕೆಲಸ ಮಾಡಿದ್ರು. ಎಲ್ಲ ಮೊಬೈಲ್ ಇರಲಿಲ್ಲ, ನೆಟ್ವರ್ಕ್ ಇರಲಿಲ್ಲ, ಅದರಿಂದ ನಮಗೆಲ್ಲ ಕ್ಲೀನಾಗಿ ಕೆಲಸ ಮಾಡಿದ್ರು. ಇಲ್ಲ ಅಂದರೆ ಮೊಬೈಲ್ ನೋಡ್ಕೊಂಡು ರೀಲ್ಸ್ ನೋಡ್ಕೊಂಡು ಕೂತ್ಕೊಬಿಟ್ಟಿರೋದು. ಹಾಗಾಗಿ ಆಯಿತು. ಆ್ಯಕ್ಟ್ರುಗಳೆಲ್ಲ ಚೆನ್ನಾಗಿ ಕೆಲಸ ಮಾಡಿದ್ರು. ಆಮೇಲೆ ಪೋಸ್ಟ್ ಪ್ರೊಡಕ್ಷನ್ ವರ್ಕಲ್ಲೇ ತುಂಬ ಆಯಿತು. ನಾನು ಪ್ರಜ್ವಲ್ ಸರ್ ಕಲರಿಸ್ಟು ತುಂಬ ಸರಿ ವರ್ಕ್ ಮಾಡಿದ್ವಿ ಈ ಸಿನಿಮಾಗೆ. ತುಂಬ ಚೆನ್ನಾಗಿ ವರ್ಕ್ ಮಾಡಿದ್ದಾರೆ. ತುಂಬ ಖುಷಿ ಆಯಿತು ನನಗೆ. ನನಗೆ ಹೆಸರು ಬರುತ್ತೆ ಅಲ್ಲ, ಅದರಲ್ಲಿ ಅವ್ರದ್ದು ಪಾಲಿದೆ. ಅದರಲ್ಲಿ ತುಂಬ ಕಲರಿಗೆ ಚೆನ್ನಾಗಿ ಮಾಡ್ಕೊಟ್ಟಿದ್ದಾರೆ. ಥ್ಯಾಂಕ್ ಯು ಸೊ ಮಚ್. ಸೊ ಅದಕ್ಕೆ ಫುಲ್ ಇನ್ವೆಸ್ಟ್ಮೆಂಟ್ ಮಾಡಿರೋದು ನಮ್ಮ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರು ರಘುವಣ್ಣ, ಸಂಗಮಕ್ಕ, ರಾಜಪ್ಪ ಸಾರು, ಶೋಭಾ ಮೇಡಮ್. ಸೊ ಇವರೇ ನಿಜವಾದ ಪ್ರೊಡ್ಯೂಸರು. ನನ್ನ ಹೆಸರು ಮಾತ್ರ ಅಲ್ಲಿದೆ. ಇವ್ರ ಜೊತೆ ನಮ್ಮ ಹೀರೋ ಕೂಡ ಕೈ ಜೋಡಿಸಿದ್ದಾನೆ. ಅವನು ನೀನು ಬರ್ಬೋದು, ಅಷ್ಟೇ ಬರ್ಬೋದು. ಬನ್ನಿ ಬನ್ನಿ. ನಾವು ಈಗ ನಮ್ಮ ಸಮಾಜ ಸರ್ ಬಂದರು, ಒಳ್ಳೆ ಕತೆ ಇದೆ ಮಾಡೋಣ ಸರ್ ಅಂತ ಹೇಳಿದ್ರು. ಆಯಿತು ಅಂತ ಒಪ್ಕೊಂಡು ಕತೆ ಕೇಳಿದ್ವಿ. ನಾವು ಕತೆ ಕೇಳಿ ಭಾಳ ಖುಷಿ ಆಯ್ತು ನನಗೆ. ಖುಷಿ ಆದಮೇಲೆ ಏನೋ ಒಂದು ಮಾಡಬೇಕು, ನಾವು ಒಂದು ಚಿತ್ರರಂಗ ಬರಬೇಕು, ಹೊಸದಾಗಿ ಏನೋ ಒಂದು ಸಾಧನೆ ಮಾಡಬೇಕು ಅನಿಸುತ್ತೆ ನಮಗೆ. ಏನೋ ಒಂದು ಹೆಸರು ಮಾಡಬೇಕು ಅನ್ನೋ ಆಸೆ ಇರುತ್ತೆ. ಅದ್ರ ಜೊತೆಗೆ ಇದೊಂದು ಆಗುತ್ತೆ ಅಂತ ನಾವು ಒಪ್ಕೊಂಡ್ವಿ. ಕತೆ ಚೆನ್ನಾಗಿದೆ, ಎಲ್ಲರಿಗೂ ಇಷ್ಟ ಆಗೋಂಥ ಕಥೆಗಳು ಮಾಡಿದ್ದಾರೆ ಅಂತ ಹೇಳ್ಬೇಕು ಬಯಸ್ತೀನಿ. ಸಪೋರ್ಟ್ ಮಾಡಿ, ಎಲ್ಲರೂ ಸಪೋರ್ಟ್ ಮಾಡಿ. ಇದೇ ಜನವರಿ 31ಕ್ಕೆ ಬರ್ತದೆ, ಎಲ್ಲರೂ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ. ನಮಸ್ತೆ. ದಯವಿಟ್ಟು ಎಲ್ಲ ನಮ್ಗೆ ಸಪೋರ್ಟ್ ಮಾಡಿ. ಹಾಯ್, ಥ್ಯಾಂಕ್ ಯು. ಅಷ್ಟೇ ಪ್ರೊಡ್ಯೂಸರ್ ಮಾತಾಡೋದು, ಅದಕ್ಕೆ ಸಿನಿಮಾ ಡಿಲೇ ಆಯ್ತು. ಎಲ್ರಿಗೂ ನಮಸ್ಕಾರ. ಇಲ್ಲಿ ಪ್ರಮುಖವಾಗಿ ಎಲ್ಲರಿಗೂ ಮೀಡಿಯಾದವರು ಬಂದಿರೋದಕ್ಕೆ ಎಲ್ಲರಿಗೂ ಧನ್ಯವಾದ ಹೇಳ್ತೀವಿ. ಇನ್ನು ನಮ್ಮ ಪಾತ್ರ 50% ಅಂತ ಹೇಳ್ಬೋದು. ನಮ್ಮ ಕೆಲಸ ಮುಗಿದಿದೆ, ಇನ್ನು ನಿಮ್ಮ ಮಡ್ಲಿಗೆ ಹಾಕಿದೀವಿ. ನೀವು ಅದನ್ನ ಜನರಿಗೆ ತಲುಪಿಸೋ ರೀತಿನಲ್ಲಿ ನಿಮ್ಮ ಪಾತ್ರ ತುಂಬಾ ದೊಡ್ಡದಾಗಿದೆ. ಸೊ ಇವತ್ತು ಬಂದಿರೋಂಥ ಎಲ್ಲ ಈಚ್ ಅಂಡ್ ಎಲ್ಲ ಇಲ್ಲಿರೋರ್ಗೂ ನಾವು ಹೃತ್ಪೂರ್ವಕ ಧನ್ಯವಾದ ಹೇಳಿ, ನಿಮ್ಮ ಹಾರೈಕೆ ಹೇಳಿ ಕರ್ನಾಟಕ ರಾಜ್ಯಾದ್ಯಂತ ಯಶಸ್ವಿಯಾಗಿ ನಾವು ಹೊರಹೊಮ್ಮೋದಕ್ಕೆ ನಿಮ್ಮ ಪಾತ್ರ ತುಂಬಾ ದೊಡ್ಡದಾಗಿದೆ ಅಂತ ಹೇಳ್ತೀನಿ. ನಮ್ಮ ಮನೆಯವರು, ನಮ್ಮ ಸ್ನೇಹಿತರು, ನಾವು ಇಲ್ಲಿ ಬಂದಿರೋದಕ್ಕೆ ಕಾರಣ ಆಗಿರೋಂತಹ ಇನ್ನೂ ಸುಮಾರು ಜನ ತೆರೆ ಹಿಂದೆ ನಿಂತಿರೋರ್ಗೂ ನಮ್ಮ ಧನ್ಯವಾದಗಳು ಹೇಳಿ ಎಲ್ಲರಿಗೂ ಥ್ಯಾಂಕ್ಸ್ ಹೇಳ್ತೀನಿ. ಜನವರಿ 31ಕ್ಕೆ ರಿಲೀಸ್ ಆಗ್ತಿದೀವಿ. ಎಲ್ಲರೂ ನಿಮ್ಮ ಹತ್ತಿರದ ಚಿತ್ರಮಂದಿರಗಳಿಗೆ ಹೋಗಿ ಖಂಡಿತವಾಗ್ಲೂ ನಮ್ಮ ಫಿಲ್ಮ್ನ ನೋಡಿ ಇದನ್ನ ಒಂದು ಯಶಸ್ವಿಯಾಗಿ ಹಾರೈಸಬೇಕು ಅಂತ ಕೇಳ್ಕೊತೀವಿ. ಧನ್ಯವಾದ. ರೆಡಿ ಸರ್, ನೋಡಿ ಕಣ್ಣಾಡಿಸ್ಬೇಡಿ.